ಶ್ರೀನಿವಾಸಪುರ ತಾಲೂಕಿನ ಬೈರಗಾನಪಲ್ಲಿ ಪಂಚಾಯತ್ ವ್ಯಾಪ್ತಿಯ ಕೊತ್ತವುಡ್ಯ ಗ್ರಾಮದಲ್ಲಿ ಜಮೀನು ವಿವಾದ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಸರ್ವೆ ನಂಬರ್ 47/6ಕ್ಕೆ ಸಂಬಂಧಿಸಿದ ವಿವಾದದಿಂದ ಮನೆಗೆ ಬೀಗ ಹಾಕಲಾಗಿದೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ಗ್ರಾಮದ ಕೆಪಿ ರಾಜೇಂದ್ರ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುತ್ತಾ ಅಕ್ಕಪಕ್ಕದವರೊಂದಿಗೆ ಪರಸ್ಪರ ಗೊಂದಲದ ವಾತಾವರಣ ನಿರ್ಮಾಣವಾಗಿದ್ದು, ನಾನು ನನ್ನ ಸ್ವಂತ ಜಾಗದಲ್ಲೇ ಮನೆ ಕಟ್ಟಿಕೊಂಡಿದ್ದೇನೆ. ಈ ಸರ್ವೆ ನಂಬರ್ ನನ್ನದೇ ಎಂದು ನೇರ ಆರೋಪ ಮಾಡಿದ್ದಾರೆ. ಈ ಜಮೀನು ವಿಚಾರವು 1936ರಲ್ಲೇ ಬದಲಾವಣೆಗೊಂಡಿದ್ದು, ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ನಮ್ಮ ಬಳಿ ಇವೆ ಎಂದು ರಾಜೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಬಳಿಕ ನಮ್ಮ ತಾತಂದಿರಾದ ಚಿಕ್ಕನಾರಾಯಣಪ್ಪ ಹಾಗೂ ವೆಂಕಟರಾಯಪ್ಪ ಅವರು ಪರಸ್ಪರ ಒಪ್ಪಿಗೆಯಿಂದ ಮನೆ ಜಾಗವನ್ನ ಪಡೆದುಕೊಂಡಿದ್ದು, ಅದರ ಬದಲಾಗಿ ನಮ್ಮದೇ ಆದ ಮತ್ತೊಂದು ಜಾಗವನ್ನ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಎದುರಾಳಿಗಳು 1992ರಲ್ಲಿ ಖಾತೆ ಮಾಡಿಕೊಂಡಿದ್ರು. ನಾನು ಕಟ್ಟಿಕೊಂಡಿರುವ ಮನೆ ನನ್ನದೇ ಎಂದು ರಾಜೇಂದ್ರ ಪುನರುಚ್ಚರಿಸಿದ್ದಾರೆ. ಇದು ಸುಮಾರು 100 ವರ್ಷಗಳಿಗೂ ಹೆಚ್ಚು ಹಳೆಯ ಮನೆಯಾಗಿದ್ದು, 2015ರಲ್ಲಿ ರಸ್ತೆ ನಿರ್ಮಾಣಕ್ಕೆ ಒತ್ತಾಯ ಬಂದಾಗ ಇದು ನನ್ನ ಸರ್ವೆ ನಂಬರ್, ಇಲ್ಲಿ ರಸ್ತೆ ನಿರ್ಮಾಣಕ್ಕೆ ಅವಕಾಶವಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾಗಿ ಅವರು ಹೇಳಿದ್ದಾರೆ. ಕಳೆದ 10 ವರ್ಷಗಳಿಂದ ಕಾಂಪೌಂಡ್ ಹಾಕಲು ಸಹ ಅವಕಾಶ ನೀಡುತ್ತಿಲ್ಲ. ನನ್ನ ಜಾಗದ ಒಂದು ಭಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪವನ್ನು ರಾಜೇಂದ್ರ ಮಾಡಿದ್ದಾರೆ. ಮನೆ ದುರಸ್ತಿ ಕೆಲಸ ನಡೆಯುತ್ತಿದ್ದಾಗಲೇ ಏಕಾಏಕಿ ಬಂದು ಗಲಾಟೆ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಈ ನಡುವೆ ಅಕ್ಕಪಕ್ಕದ ಎದುರಾಳಿಗಳು ಮಾಧ್ಯಮಗಳ ಮುಂದೆ ಮಾತನಾಡಿ ಈ ಜಾಗ ನಮ್ಮದೇ ಎಂದು ಪ್ರತಿ ದಾವೆ ಮಾಡಿದ್ದಾರೆ. ಇದರಿಂದ ಸ್ಥಳದಲ್ಲೇ 2 ಪಾಳೆಯಗಳ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಈ ಪ್ರಕರಣದಲ್ಲಿ ಬೈರೆಡ್ಡಿ ಬಿನ್ ಪೆದ್ದನಾರಾಯಣಪ್ಪ, ಶ್ರೀನಾಥ್ ಬಿನ್ ರಾಮರೆಡ್ಡಿ, ಉಮೇಶ್ ಬಿನ್ ಯರಪ್ಪ ಹಾಗೂ ಆದಣ್ಣ ಬಿನ್ ಪೆದ್ದನಾರಾಯಣಪ್ಪ ಅವರು ನನ್ನ ಮನೆಗೆ ಬೀಗ ಹಾಕಿದ್ದಾರೆ ಎಂದು ಕೆಪಿ ರಾಜೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ಘಟನೆಯ ಬಳಿಕ ರಾಜೇಂದ್ರ ಅವರು 112 ಸಹಾಯವಾಣಿಗೆ ಕರೆ ಮಾಡಿ ಗೌನಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಿಸಿದ್ದು, ಪೊಲೀಸರ ಮಧ್ಯಸ್ಥಿಕೆಯಿಂದ ಮನೆಗೆ ಹಾಕಿದ್ದ ಬೀಗವನ್ನು ತೆರವುಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಜಮೀನು ವಿವಾದ ಇದೀಗ ಪೊಲೀಸ್ ತನಿಖೆ ಹಾಗೂ ಕಾನೂನು ಹಂತಕ್ಕೆ ಸಾಗುವ ಸಾಧ್ಯತೆ ಕಂಡುಬರುತ್ತಿದ್ದು, ಇದರ ಅಂತ್ಯ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪ್ರಕರಣವು ಗ್ರಾಮಸ್ಥರಲ್ಲಿಯೂ ಭಾರೀ ಕುತೂಹಲ ಹಾಗೂ ಚರ್ಚೆಗೆ ಕಾರಣವಾಗಿದೆ. ರಾಜೇಂದ್ರ ಕೆಬಿ ಸಣ್ಣ ಬೈರೆಡ್ಡಿ ಕೊತ್ತುಡ್ಯ ಸರ್. ಈಗ ನನಗೆ 52 ವರ್ಷ ಆಗಿದೆ. ಇದು ನಾವು 1936ರಲ್ಲಿ ಡಿವೈಡ್ ಆಗಿರೋದು. ತಾತಂದ್ರು ನಾವೆಲ್ಲ ಆಗೆಲ್ಲ ಪತ್ರ ಬರ್ಕೊಂಡಿದ್ದಾರೆ, ಶೆಡ್ಯೂಲ್ ಎಲ್ಲ ಬರ್ಕೊಂಡಿದ್ದಾರೆ. ಮತ್ತು ಅದು ಆದಮೇಲೆ ಚಿಕ್ಕನಾರಾಯಣಪ್ಪ ಮತ್ತು ನಮ್ಮ ಇವರು ವೆಂಕಟರಾಯಪ್ಪ ತಾತನವರು ಮ್ಯೂಚುವಲ್ ಮಾಡಿಕೊಂಡು ಮನೆ ಜಾಗ ತಗೊಂಡಿದ್ದಾರೆ. ನಾವು ತಗೊಂಡಿರೋ ಜಾಗಕ್ಕೆ ನಾವು ಇಲ್ಲಿ ಮನೆ ಜಾಗ ಕೊಟ್ಟಿದ್ದೀವಿ. ಮತ್ತು ಅವರು ಈಗ 92ರಲ್ಲಿ ಖಾತಾ ಮಾಡ್ಕೊಂಡಿದ್ದಾರೆ. ನಮ್ಮದೇ ಅಂತ ಕಾಲು ಭಾಗ ಮನೆ ನಮ್ಮದು ಅಂತ ಈಗೆಲ್ಲ ನಮ್ಮೆಲ್ಲ ಗಲಾಟೆಗೆ ಬರ್ತಾ ಇದ್ದಾರೆ. ಇಲ್ಲಿ ಮತ್ತು 2015ರಲ್ಲಿ ರೋಡ್ ಮಾಡಬೇಕು ಅಂದರು. ಸರ್ವೆ ನಂಬರ್ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವೆಲ್ಲ ಇದು ಕೊಟ್ಟು ಪಂಚಾಯತಿಗೆ ಕೊಟ್ಟು ಅರ್ಜಿ, ಮತ್ತು ಅವ್ರು ಬಂದು ಇಲ್ಲೆಲ್ಲ ಸ್ಟಾಪ್ ಮಾಡಿದ್ದಾರೆ. 10 ವರ್ಷದಿಂದ ನಮ್ಗೆ ಇಲ್ಲಿ ಕಾಂಪೌಂಡ್ ಹಾಕೋಕ್ಕೆ ಬಿಡ್ತಾ ಇಲ್ಲ. ಮತ್ತು ಇಲ್ಲೆಲ್ಲ ನಾವು ನೋಡಿ ಇದೆಲ್ಲ ಗಲೀಜೆಲ್ಲ ಹಾಕಿರೋದು ಅವರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಕುರಿ ದೊಡ್ಡಿಯನ್ನು. ಮತ್ತು ಈಗ ನಾವು ಏನು ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಮೊನ್ನೆ ರಿಪೇರಿ ಮಾಡ್ತಾ ಇದ್ದೀವಿ. ಈಗ ನೋಡಿ ನೀವೇ ನೋಡಿದ್ರಲ್ಲ ಎಲ್ಲನೂ ಅವೆಲ್ಲ ನಾವು ಇಲ್ಲೆಲ್ಲ ಹಾಕ್ಕೊಂಡಿದ್ದೀವಿ, ಕಲ್ಲುಗಳೆಲ್ಲ ಹಾಕ್ಕೊಂಡಿದ್ದೀವಿ. ಇಲ್ಲೆಲ್ಲ ಹಾವು ವಿಷ ಜಂತುಗಳೆಲ್ಲ ಬರ್ತಾ ಇದೆ. ಇಲ್ಲೆಲ್ಲ ನಾನು ಹುಟ್ಟಿದಾಗಿನಿಂದನೂ ಅದಿದೆ, ಮನೆ ಇದೆ. ಒಂದು 3-4 ಲಕ್ಷ ನಾವೆಲ್ಲ ಆ ಮನೆಯೆಲ್ಲ ರಿಪೇರಿ ಮಾಡ್ಕೊಂಡಿದ್ದೀವಿ. ಆ ಮನೆ ಕಟ್ಟಿ ನಾವು ಸುಮಾರು ಒಂದು 100 ವರ್ಷ ಆಗಿದೆ, ಮೇಲಾಗಿದೆ. ಅದನ್ನು ಮತ್ತೆ ಎಕ್ಸ್ಟೆನ್ಷನ್ ಮಾಡಿಕೊಂಡು ಒಂದು 60 ವರ್ಷ ಆಗಿದೆ. ಆವತ್ತು ಕಾಲದಿಂದ ಈಗ ಇದು ಬಂದುಬಿಟ್ಟು 47/6 ಸರ್ವೆ ನಂಬರ್ ಇದೆ. ನನ್ನ ಹೆಸರಲ್ಲಿದೆ ಈಗ ಹಾಲಿ. ಮೊದಲು ನಮ್ಮ ತಾತ ಹೆಸರಲ್ಲಿತ್ತು. ಅವ್ರು ಬಂದುಬಿಟ್ಟು 47/5. ಚಿಕ್ಕನಾರಾಯಣಪ್ಪನವರು ಮತ್ತು ಇವರು ವೆಂಕಟರಾಯಪ್ಪನವರು ಸುಮಾರು 70-80 ವರ್ಷಗಳಿಂದಲೇ ಮ್ಯೂಚುವಲ್ ಮಾಡಿಕೊಂಡು ಜಾಗನ ನಾವು ಅದಲು ಬದಲು ಮಾಡ್ಕೊಂಡಿದ್ದೀವಿ. ಈಗ ಅವರು ನಿನ್ನೆ ಬೆಳಗ್ಗೆ ಬಂದು ನಮ್ಮ ಮನೆಗೆ ಇಲ್ಲಿ ಇದಾಕಿದ್ದಾರೆ, ಬೀಗ ಹಾಕಿದ್ದಾರೆ. ಅದಕ್ಕೆ ನಾವೆಲ್ಲ ಕಂಪ್ಲೇಂಟ್ ಹಾಕಿ ಏನು ವಿಷಯಕ್ಕೆ ಬೀಗ ಹಾಕಿರೋದು? ಅದೇ ಈಗ ಅವರು ಆ ಮನೆ ಸ್ವಲ್ಪ ಇದೆಯಲ್ಲ, ಅವ್ರ ಹೆಸರು ಖಾತಾ ಸ್ವಲ್ಪ ಇದೆ. ಅದು ಚಿಕ್ಕನಾರಾಯಣಪ್ಪದ ಆಕ್ಚುಲಾಗಿ ಮೂಲವಾಗಿ. ಅದಕ್ಕೆ ಆ ಮನೆ ಬೀಗ ಹಾಕಿದ್ರೆ ನಾವು ಸೆಟ್ಲ್ ಆಗುತ್ತೆ ಅಂತ ಬೀಗ ಹಾಕಿದ್ರು. ಅವ್ರ ಜಮೀನಲ್ಲಿ ಏನಕ್ಕೋಸ್ಕರ ನೀವು ಮನೆ ಕಟ್ಕೊಂಡ್ರಿ ಸರ್? ಇದೆ ಚಿಕ್ಕನಾರಾಯಣಪ್ಪ ನಾವು ಅದಲು ಬದಲು ಮಾಡ್ಕೊಂಡು. ಎಲ್ಲಿ ಬದಲು ಮಾಡ್ಕೊಂಡಿದ್ದೀವಿ? ಅದು ಕಾಲು ಭಾಗ ಅವ್ರು ಕೊಟ್ಟು ನಾವು ಇಲ್ಲಿ ತಗೊಂಡಿದ್ವಿ, ಅವ್ರು ಕೊಟ್ಟಿದ್ವಿ. ಚಿಕ್ಕನಾರಾಯಣಪ್ಪ ನಾವು ಅವರು ಮನೆ ಕಟ್ಕೊಂಡಿದ್ದಾರೆ, ನಾವು ಮನೆ ಕಟ್ಕೊಂಡಿದ್ವಿ. ಈಗ ನಿಮ್ಮ ಮನೆಗೆ ಬೀಗ ಹಾಕಿರೋ ಅಂಥ ವ್ಯಕ್ತಿಗಳೇ ಸರ್? ನಮ್ಮ ಮನೆಗೆ ಬೀಗ ಹಾಕಿರೋದು ಬೈರೆಡ್ಡಿ
ಇವ್ರು ಪೆದ್ನಾಣಪ್ಪ, ಶ್ರೀನಾಥ ಬಿನ್ನು ಇವರು ರಾಮರೆಡ್ಡಿ, ಮತ್ತು ಇನ್ನು ಬೈರೆಡ್ಡಿ ಬಿನ್ನು ಇವರು ಶ್ರೀರಾಮರೆಡ್ಡಿ, ಮತ್ತು ಶ್ರೀನಾಥ ಇಲ್ಲ ಇವರು ಯಾರಪ್ಪ ರಮೇಶ್ ಬಿನ್ ಇವರು ಎರ್ರಪ್ಪ, ಮತ್ತು ಇವರು ಆದರ್ನ ಬಿನ್ ಇವರು ಪೆದ್ನಾಣಪ್ಪ. ಇಷ್ಟು ಜನ ಬೀಗ ಹಾಕಿದ್ದಾರೆ. ನಾವು ಅದಕ್ಕೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೆಲ್ಪ್ಲೈನ್ ಫೋನ್ ಮಾಡಿ ಈಗ ಅವ್ರು ಬಂದು ಬೀಗ ತೆಗೆಸ್ಬಿಟ್ಟು ನಮ್ಮ ಬೀಗ ಹಾಕ್ಬಿಟ್ಟು ಇವತ್ತು ಬೆಳಗ್ಗೆ 9:09 ಅವ್ರು ಹಾಕ್ಕೊಂಡು ಹೋಗಿದ್ದಾರೆ. ಬೀಗ ತೆಗೆದಿಲ್ಲ ನಾವಿನ್ನು ಮನೆಗೆ. ಈಗ ನಿಮ್ದೇನು ಮನೆ ಭಾಗ ಅಲ್ಲಿ 25% ಇದೆಯೋ ಆ 25%ಗೆ ಬದಲಿಗೆ ಮನೆ ಜಾಗ ಕೊಟ್ಟಿದೆ ಪೂರ್ತಿಯಾಗಿ ಚಿಕ್ಕನಾಣಪ್ಪ ಅನ್ನೋರಿಗೆ. ಈಗ ಮನೆ ಬೀಗ ಹಾಕಿದಂಥವ್ರಿಗೆ ಆ ಜಮೀನವ್ರಿಗೆ ನಿಮ್ಗೆ ಯಾವುದೇ ಇದಿಲ್ಲ, ಸಂಬಂಧ ಇಲ್ಲ. ಸೊ ನೀವು ಯಾರ ಮನೆ ಕೊಟ್ಟಿದ್ದೀರೋ ಅವ್ರದ್ದು ಆಯ್ದಗಳು ಅವ್ರೇನೋ ಮಚ್ಚಿಕ ಮಾಡ್ಕೊಂತಾರೆ. ಅವರೇನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಿರೋದು.